ಈವ್ನಿಂಗ್. ನನ್ನ ಹೆಸರು ಸುರೇಂದ್ರ ಅಂತ ಹೇಳಿ. ನಾನು ಇಲ್ಲಿ ಓರಿಯನ್ ಗ್ರೂಪ್ಸ್ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 4 year ಇಂದ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಜರ್ನಿ ನಾನು ಬಂದಾಗ ಸಾಧಾರಣವಾಗಿ ಒಂದು ಕಂಪನಿ ಅಂದ್ರೆ ಒಂದು ಬ್ರಾಂಚ್ ಇಂದ ಸ್ಟಾರ್ಟ್ ಆಗಿತ್ತು ಜರ್ನಿ. ಸೊ ಇವಾಗ ಆಲ್ಮೋಸ್ಟ್ 8 ಇಂದ 10 ಬ್ರಾಂಚ್ ಆಗಿ ಚೆನ್ನಾಗಿ ಹೋಗ್ತಾ ಇದೆ, ಪ್ರಾಪರ್ ಆಗಿ ಹೋಗ್ತಾ ಇದೆ. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನಾನು ಬಂದಾಗ ಅಟ್ಲೀಸ್ಟ್ ಎಂಟಿ ಮೈಂಡ್ ಆಗಿದೆ, ನನಗೆ ಇಲ್ಲೇನೂ ಗೊತ್ತಿರಲಿಲ್ಲ. ಸೊ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಹೆಂಗಪ್ಪ, ಓರಿಯನ್ ಗ್ರೂಪ್ಸ್ ಹೇಗಿದೆ ಅನ್ನೋದು ಕೂಡ ಮಾಹಿತಿ ಇರಲಿಲ್ಲ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಬೈ ಎಕ್ಸ್ಪೀರಿಯನ್ಸ್, ಅದಾದ ನಂತರ ಒಳ್ಳೆ ಜೊತೆಗಿರ್ತಕ್ಕಂಥ ಟೀಮ್, ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್, ಇವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು, ಒಳ್ಳೆ ಸಪೋರ್ಟಿವ್ ಆಗಿ ಫ್ರೆಂಡ್ಲಿ ಆಗಿ ಸಪೋರ್ಟ್ ಮಾಡಿದ್ರು. ಅದರಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಎವ್ರಿ ಇಯರ್ ಕಂಪ್ಯಾರಿಸನ್ ಮಾಡ್ಕೊಂಡಾಗ, ಫಾರ್ ಎಕ್ಸಾಂಪಲ್ 2020 ಇಂದ 2021 ಹೇಗಿತ್ತಪ್ಪ ಅಂತ ಹೇಳಿ ಜರ್ನಿನ ಹಿಂದೆ ನೋಡಿದಾಗ ಒಂದು ಸ್ಟೆಪ್ ಮೇಲೆ ಬಂದಿದ್ದೀವಿ ಯಾವತ್ತೂ. ಸೊ ಇದೇ ಥರ ತುಂಬ ಫ್ರೆಂಡ್ಲಿ ಆಗಿ ಸಪೋರ್ಟಿಂಗ್ ಮಾಡೋದಂಥ ನೇಚರ್ ಇದೆ ಮ್ಯಾನೇಜ್ಮೆಂಟಲ್ಲಿ. ಅದೇ ಥರ ಎಲ್ಲ ಒಂದು ಯಂಗ್ ಸ್ಟಾರ್ಟ್ ಮಾಡೋಂಥ ಕಂಪನಿ ಇದು ಓರಿಯನ್ ಗ್ರೂಪ್ಸ್. ಬೇರೆ ನೋಡಿರ್ಬೋದು, ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಗೈನ್ ಮಾಡಿ 10 ವರ್ಷ 15 ವರ್ಷ ಕೆಲಸ ಮಾಡಿ ಅದಾದಮೇಲೆ ಯಾವುದೋ ಒಂದು ಕಂಪನಿನ ಹುಟ್ಟಾಕ್ಬಿಟ್ಟು ಅದನ್ನು ರನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಆ ಥರ ಅಲ್ಲ. ಯಂಗ್ ಸ್ಟಾರ್ಸ್ ಮಿಸ್ಟರ್ ಗುರುಮೂರ್ತಿ ಆ್ಯಂಡ್ ವಿನೋದ್ ಸರ್ ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದಂಥ 29 ಏಜಲ್ಲಿ ಸ್ಟಾರ್ಟ್ ಮಾಡಿದ ಒಂದು ಕಂಪನಿ ಇದು ಓರಿಯನ್ ಗ್ರೂಪ್ಸ್. ಈಗ ಅವರು 30+ ಪೀಪಲಿಂದ ಸ್ಟಾರ್ಟ್ ಮಾಡಿದಂಥ ಕಂಪ್ನಿ ಇವಾಗ ಆಲ್ಮೋಸ್ಟ್ 700+ ಪೀಪಲ್ಗೆ ಒಂದು ಆಪರ್ಚುನಿಟೀಸ್ನ ಕೊಟ್ಟಿದ್ದಾರೆ. ನಾನು ಎಸ್ಪೆಷಲಿ ಹೇಳಬೇಕು, ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಯಂಗ್ ಸ್ಟಾರ್ಸ್ ಏನಿದ್ದೀರಾ ಅವರು ಬಂದು ಇಲ್ಲಿ ಆಪರ್ಚುನಿಟೀಸ್ನ ತಗೊಳ್ಳಿ, ಕೆಲಸ ಮಾಡೋ ಆಪರ್ಚುನಿಟೀಸ್ನ ತಗೊಳ್ಳಿ. ಯಾಕಂತ ಹೇಳಿದ್ರೆ ವೆರಿ ಸೂನ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಒಂದು ಆಪರ್ಚುನಿಟೀಸ್ ಅಂತ ಹೇಳ್ಬೋದು. ವೈ ಬಿಕಾಸ್ ಅಂತ ಹೇಳಿದ್ರೆ, ನಾವು ಎಷ್ಟೇ ವರ್ಷ ಒಂದು ಎಂಪ್ಲಾಯಿಗೆ ಕೆಲಸ ಮಾಡಿದ್ರು 1 ವರ್ಷ 5 ವರ್ಷ 10 ವರ್ಷ ಮಾಡಿದಾಗಲೂ ಕೂಡ ನಮ್ಮ ಸೇವಿಂಗ್ಸ್ ಅಂತ ಬಂದಾಗ ಹಿಂದೆ ತಿರುಗಿ ನೋಡಿದಾಗ ನಥಿಂಗ್ ಏನೂ ಇರಲ್ಲ, ತುಂಬ ಕಮ್ಮಿನೇ ಇರುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಒಳ್ಳೆ ಆಪರ್ಚುನಿಟೀಸ್ ಇದೆ, ಒಳ್ಳೆ ಇನ್ಸೆಂಟಿವ್ ಇದೆ. ಆಸ್ ಅ ಜನರಲ್ ಮ್ಯಾನೇಜರ್ ನಾನು ಕೂಡ ಎವ್ರಿ ವೀಕ್ ಅಂತ ಬಂದಾಗ ನಾನೇ ಒಂದು 40 lakhs 50 lakhs ವರೆಗೂ ಇನ್ಸೆಂಟಿವ್ ನನ್ನ ಕೈಯಾರನೇ ಚೆಕ್ನ ಇಶ್ಯೂ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಕೊಡ್ತಾ ಇರಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮನ್ನು ನಂಬ್ಕೊಂಡು ಬಂದಂತಹ ಟೀಮ್ ಒಂದು ಗ್ರೋತ್ ಆಗಿ ಬೆಳೀತಾ ಇದೆ, ಕಂಪನಿ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಲ್ಯಾಕ್ಸ್ ಆಫ್ ಟುಗೆದರ್ ಸಂಪಾದನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಳ್ಳೆ ಕಸ್ಟಮರ್ ಇದ್ದಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇದೆ. ಬೆಂಗಳೂರು ಅಕ್ರಾಸ್ ಅಲ್ಲಿ ಆಲ್ಮೋಸ್ಟ್ 80-90 ಪ್ರಾಜೆಕ್ಟ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಕಸ್ಟಮರ್ ಒಂದ್ಸರಿ ಓರಿಯನ್ ಗ್ರೂಪ್ಸ್ಗೆ ಇನ್ನಾಗಿ ಒಂದು ಎನ್ಕ್ವೈರಿ ಮಾಡ್ದ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಅವರಿಗೆ ಯಾವುದೇ ಥರ ಬೇಕಂತ ಬಜೆಟ್ ವೈಸ್ ಆಗಿರ್ಬೋದು, ಲೊಕೇಶನ್ ವೈಸ್ ಆಗಿರ್ಬೋದು, ವಿಲ್ಲಾ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಹಿತಿ ಸಿಗುತ್ತೆ. ಅದೇ ಥರ ಒಳ್ಳೆ ಪ್ರಾಜೆಕ್ಟ್ಗಳು ಸಿಗುತ್ತೆ. 1000+ ಕಸ್ಟಮರ್, ಸಿಕ್ಕಾಪಟ್ಟೆ ಕಸ್ಟಮರ್ಸ್ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಅದೇ ಥರ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ. ಕಲಿಯೋರಿಗೆ ಒಂದು ಒಳ್ಳೆ ಆಪರ್ಚುನಿಟೀಸ್, ಕೆಲಸ ಮಾಡೋರಿಗೆ ಒಂದು ಒಳ್ಳೆ ಆಪರ್ಚುನಿಟೀಸ್ ಅಂತ ಹೇಳ್ತಾ, ಸೊ ನನಗೊಂದು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆಗೆ ಮಿಸ್ಟರ್ ಗುರುಮೂರ್ತಿ ಅವರಿಗೆ ಹಾಗೂ ವಿನೋದ್ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ, ಅದೇ ಥರ ಸೊ ಯಂಗ್ ಸ್ಟಾರ್ಸ್ಗೆ ಒಂದು ಕರೆ ಏನಾದ್ರು ಬಂದಿದೆ, ಜಾಯಿನ್ ವಿತ್ ಅಸ್, ವಿಲ್ ವರ್ಕ್ ಟುಗೆದರ್, ಗ್ರೋ ಟುಗೆದರ್. ಥ್ಯಾಂಕ್ ಯು ವೆರಿ ಮಚ್.